ಆಗಿರೋ ಒಂದು ಅನುಭವನ ಹೇಳ್ತೀನಿ. ನಾನಿವತ್ತು ಉಪಹಾರ ಸೇವನೆ ಮಾಡಬೇಕು ಅಂತ ಒಂದು ಹೋಟೆಲ್ಗೆ ಹೋಗಿದ್ದೆ. ಒಂದು ಪ್ರತಿಷ್ಠಿತ ಹೋಟೆಲೇ ಅಂದ್ಕೊಳ್ಳಿ. ಸೊ ಆ ಹೋಟ್ಲಲ್ಲಿ ಒಂದು 4 ಜನ ಬಂದಿದ್ದರು. ಅಪ್ಪ, ಅಮ್ಮ, ಇಬ್ಬರು ಮಕ್ಕಳು. ಮಕ್ಕಳ ಏಜು ಒಂದು 10 ವರ್ಷ, ಒಂದು 8 ವರ್ಷ ಒಂದು ಮಗು. ಸೊ ಅವರು ಅಪ್ಪ ಅಮ್ಮ ಆರ್ಡರ್ ಮಾಡ್ಕೋತಾ ಇದ್ರು, ತಿಂತಾ ಇದ್ರು. ಅದೇ ಥರ ಮಕ್ಕಳಿಗೆ ಕೊಡಿಸಿದ್ರು. ಏನೋ ಒಂದು ರೈಸ್ ಬೌಲ್ ಇತ್ತು. ಮೇ ಬಿ ಫ್ರೈಡ್ ರೈಸ್ ಇರಬೇಕು, ಇಲ್ಲ ಇನ್ನೊಂದು ಮಗುಗೆ ದೋಸೆ ಕೊಡಿಸಿದ್ರು. ಅದರಲ್ಲಿ ಫ್ರೈಡ್ ರೈಸ್ ತಿಂತಾ ಇರೋ ಮಗು ಏನು ಮಾಡ್ತು, ಒಂದು 2 ಸ್ಪೂನ್ ತಿಂದ ತಕ್ಷಣ ಮತ್ತೆ ನನಗೆ ಬೇಡ, ನನಗೆ ಬೇರೆ ಬೇಕು ಅನ್ನೋ ಒಂದು ಹಠ ಸ್ಟಾರ್ಟ್ ಮಾಡ್ತು. ಸರಿ ಅಂತ ಮತ್ತೆ ಅದಕ್ಕೆ ತಿಂಡಿ ಕೊಡಿಸಿದ್ರು. ಏನೋ ಇಡ್ಲಿನೋ ರವೆ ಇಡ್ಲಿ ಏನೋ ಕೊಡಿಸಿದ್ರು. ಸೊ ಅದನ್ನು ಒಂದು 2 ತುತ್ತು ತಿಂದು ಮತ್ತೆ ಇಟ್ಬಿಡ್ತು. ಇದೇ ರೀತಿ ಒಂದು 4 ಸತಿ ಅದು ಕೇಳಿದಾಗೆಲ್ಲ ಕೊಡಿಸ್ತಾ ಇದ್ರು. ಆ ಉಳಿದಿರೋ ತಿಂಡಿನ ಮಾತ್ರ ಅಪ್ಪ ಅಮ್ಮ ಕೂಡ ತಿಂದಿಲ್ಲ. ಅದು ಹಂಗೆ ಇದ್ಬಿಡ್ತು ಪ್ಲೇಟಲ್ಲಿ. ಲಾಸ್ಟಲ್ಲಿ ಫೈನಲಲ್ಲಿ ಬೇರೆಯವ್ರು ಬಂದರು, ಬಿಲ್ ಕೊಟ್ಟರು. ಒಂದು ಪ್ರತಿಷ್ಠಿತ ಹೋಟೆಲ್ ಎಷ್ಟು ಬಿಲ್ ಆಗಿರಬೇಕು, ಒಂದು 4,000 ಮೇಲಾಗಿರುತ್ತೆ ಅನಿಸುತ್ತೆ. ಅವ್ರು ವೇಸ್ಟ್ ಮಾಡಿರೋ ತಿಂಡಿಗೆ ಅಷ್ಟು ಆಗಿರುತ್ತೆ. ಸೊ ಬಿಲ್ ಕೊಟ್ಟರು, ಹೋದರು. ನನಗೆ ಎಲ್ಲಿಲ್ಲದ ಕೋಪ ಬಂದ್ಬಿಡ್ತು. ನನಗೆ ತಲೆಯಲ್ಲಿ ಟೆನ್ಷನ್ ಆಗೋಯಿತು. ನಮ್ಮ ದೇಶದ ಸಂಸ್ಕೃತಿ ಎಲ್ಲಿ ಹೋಗ್ತಾ ಇದೆ, ಮಕ್ಕಳಿಗೆ ನಾವು ಏನನ್ನು ಕಲಿಸ್ತಾ ಇದ್ದೀವಿ. ಓಕೆ, ಅವರೇ ದುಡ್ದಿರೋ ದುಡ್ಡಾಗಿರಲಿ, ಅದು ಎಲ್ಲಿಂದ ಬಂತು, ಕಷ್ಟಪಟ್ಟು ದುಡ್ದಿರ್ತಾರೆ. ಆ ಒಂದು ಆಹಾರದ ಹಿಂದೆಗಡೆ ರೈತರು ಎಲ್ಲೋ ಇದ್ಕೊಂಡು ದುಡಿತಾ ಇರ್ತಾರೆ. ಹಗಲು ರಾತ್ರಿ ಶ್ರಮಿಸಿ ಒಂದು ಭತ್ತನ ಅವ್ರು ಬೆಳಿಬೇಕಂದ್ರೆ ರಾತ್ರಿಯೆಲ್ಲ ಕಣ್ಣಲ್ಲಿ ನಿದ್ರೆ ಇದ್ದರೆ ಅದನ್ನು ನೋಡ್ಕೊತಾ ಇರ್ತಾರೆ. ಸೊ ನಿದ್ರೆ ಇಲ್ಲದೆ ನೀರು ಹಾಯಿಸ್ಬೇಕು, ಅದನ್ನೆಲ್ಲ ನಾವು ಮಕ್ಕಳಿಗೆ ಹೇಳ್ಕೊಡ್ಬೇಕು. ಈ ಊಟ ಅಲ್ಲಿಂದ ಬರುತ್ತೆ, ನಾವು ಕಷ್ಟಪಟ್ಟು ದುಡಿತಾ ಇದ್ದೀವಿ, ಈ ರೀತಿ ಊಟ ತಟ್ಟೆನಲ್ಲಿ ಬಿಡಬಾರ್ದು ಅನ್ನೋದೆಲ್ಲ ನಾವು ಮಕ್ಕಳಿಗೆ ಮನದಟ್ಟು ಮಾಡಬೇಕು. ರೈತರ ಪರಿಸ್ಥಿತಿಯನ್ನು ಅವರಿಗೆ ಅರಿವು ಮಾಡಬೇಕು. ಸೊ ಈಗ ಸಮ್ಮರ್ ಕ್ಯಾಂಪ್ ಅಂತ ಹೋಗ್ತಾರೆ. ಸಮ್ಮರ್ ಕ್ಯಾಂಪ್ಗೆ ಹೋಗೋ ಬದಲು ಹಳ್ಳಿ ಕಡೆ ಹೋಗಿ ರೈತರು ಹೊಲದಲ್ಲಿ ಹೇಗೆ ದುಡಿತಾರೆ ಅನ್ನೋದನ್ನು ಮಕ್ಕಳಿಗೆ ನಾವು ಕಲಿಸ್ಕೊಡ್ಬೇಕು. ನನ್ನ ಮಾತು ಸರಿಯಾದಲ್ಲಿ ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ. ಧನ್ಯವಾದ.